ತಾಲೂಕಿನ ಜನಪ್ರಿಯ ಶಾಸಕರು 38ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ತಾಲೂಕಿನ ಅಭಿವೃದ್ಧಿ ಹಾಗೂ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ತಾಲೂಕಿನ ಮಾದರಿಯಾಗಿ ತಾಲೂಕು ಮಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಕೇಳ್ಕೊಂತ ಇವತ್ತು ಬೆಳಗಿಂದ ನೀವೇ ಇದ್ದೀರಿ. ಜನ ತಾಲೂಕಿನಾದ್ಯಂತ ಎರಡೂ ತಾಲೂಕಿನಾದ್ಯಂತ ಎಷ್ಟು ಜನ ಅವರ ಅಭಿಮಾನಿಗಳು, ಹಿತೈಷಿಗಳು ಹಾಗೂ ಕಾರ್ಯಕರ್ತರು ಅದ್ದೂರಿಯಿಂದ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಇನ್ನೇನು ಅಂದರೆ ತಾಲೂಕಲ್ಲಿ ನೀವು ಸುತ್ತ ನೋಡಿದ್ರಿ ಯಾವ ಥರ ಜನ ಇದು ಮಾಡ್ತಾಯಿದ್ದಾರೆ. ಇವತ್ತು ತಾಲೂಕಲ್ಲಿ ಯಾವುದೇ ಒಂದು ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ಈ ಥರ ಯಾವುದೂ ಇಷ್ಟು ಅದ್ದೂರಿಯಾಗಿ ತಾಲೂಕಲ್ಲಿ ಅವ್ರಿಗೆ ಯಾವುದೇ ಥರ ಏನು ಮಾಡಿದಿರಿ ಅಂತ ಗೊತ್ತಿಲ್ಲ ನನಗೆ. ಅವ್ರಿಗೆ ಇವತ್ತು ಬಂದಿರೋದು ಅಷ್ಟೇ, ಏನು ನಾವು ಮಾಡಿದ್ದೀವಿ, ಪ್ರಿಪ್ರೇಷನ್ ಏನು ರೆಡಿ ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಇವತ್ತರೆಗೂ ಗೊತ್ತಿಲ್ಲ. ಸರ್ಪ್ರೈಸು. ನಾವೇನು ಅವ್ರಿಗೆ ಹೇಳಿಲ್ಲ, ನಾವು ಮಾಡಿರೋದು, ಕಾರ್ಯಕರ್ತರೆಲ್ಲ ಮಾಡಿರೋದು. ಸರ್, ಮೈಸೂರಿಂದ ಹುಣಸೂರು ಗಂಟೆ ಅವ್ರ ಅಭಿಮಾನ ಸರ್. ನಮಗೆ ತಾಲೂಕಲ್ಲಿ ನಾವೇನಾರು ಇದ್ದೀವಿ ನಾವೆಲ್ಲ ಅಂದರೆ ಇವತ್ತೇನಾರು ಅರವೇ ಶ್ರೀಧರ್ ಅಂತ ಹೆಸರು ತೋರಿಸ್ತಾ ಇದೆಯಾ ಅಂದರೆ ಅವ್ರು ನನ್ನನ್ನು ಬೆಳೆಸಿರೋ ರೀತಿ. ಇವತ್ತು ತಾಲೂಕು ನಿಮ್ಮ ಮೈಸೂರು ಡಿಸ್ಟಿಕ್ ಆಗಲಿ, ಅರವೆ ಹುಣಸೂರು ತಾಲೂಕಲ್ಲಾಗಲಿ ಒಬ್ಬ ಅರವೆ ಸಣ್ಣ ಸಾಮಾನ್ಯ ಒಬ್ಬ ಬಡ ರೈತರ ಮಗ ಇವತ್ತು ಈ ಮಟ್ಟಕ್ಕೆ ಒಂದು ನಾವು ನಿಂತಿದ್ದೀವಿ. ಅಲ್ಲಿಂದ ಪಾಂಪ್ಲೆನ್ಸ್ ಹಾಕವ್ರೆ ಅರವೆ ಶ್ರೀಧರ್ ಅಂತ 4 ಜನ ಮಾತಾಡ್ತಾರೆ ಅಂದರೆ ಅವರ ಕೊಡುಗೆ ನನಗೆ ಅಪಾರ ಸರ್. ಆಂಬುಲೆನ್ಸು ನಾವು ತಾಲೂಕಾದಂತ ಮಾಡಬೇಕು ಅಂತ ಆಸೆ ಇತ್ತು. ಅವರ ಬರ್ಡೇಗೆ ಹೋಸರನೇ ಇತ್ತು, ಪ್ರಿಪೇರ್ ಮಾಡಬೇಕಾಯ್ತು, ಆಗಿತ್ತಿಲ್ಲ. ಈ ಸರಿ ನಾವು ಅವರ ಬರ್ಡೇ ವಿಶೇಷವಾಗಿ ನಾವು ಇವತ್ತು ಕೊಡಬೇಕು ಅಂತ ನಾನು ನನ್ನ ಫ್ರೆಂಡ್ ಸತೀಶ್ ಪಾಪಣ್ಣ ಅಂತ ಇಬ್ಬರು ಇವತ್ತು ಸಾಮಾಜಿಕ ಆಸ್ಪತ್ರೆಗೆ ಕೊಟ್ಟಿದ್ದೀವಿ. ಸರ್, ನಮ್ಮ ಬಾಸ್ಗೆ ಆಡಂಬರ ಅಂದರೆ ಅವ್ರಿಗೆ ಆಸೆ ಇಲ್ಲ ಮುಂಚಿದಾಗಿ. ಅದೇ ನಾವು ಅವರ ಪ್ರೋತ್ಸಾಹಕ್ಕೋಸ್ಕರ ಮಾಡ್ತೀವಿ ಅಷ್ಟೇ. ಅವರು ಇದೇ ಹೇಳಿದ್ರು, ಏನು ಹೇಳಿದ್ರು ಅಂದರೆ ನಮಗೆ ಆರಾತುರಾಯಿಗಳು ಬೇಡ, ನಮಗೆ ಆಡಂಬರದ ಅನ್ನೋದು ಬರ್ಡೇ ಬೇಡ, ವಿಶೇಷವಾಗಿ ಮಾಡೋಣ. ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದು ಅವ್ರು ತುಂಬ ಖುಷಿ ಆಯಿತು. ನಾನು ಇದನ್ನೇ ಹೇಳ್ತಿದ್ದೀನಿ, ನಿಮಗೆ ಬೇರೆ ಏನಕ್ಕೆ ಮಾಡ್ತೀರಾ, ಈ ಥರ ಮಾಡಿ 4 ಜನಕ್ಕೆ ಅನುಕೂಲ ಆಗ್ತದೆ ಅನ್ನೋ ಆಸೆ ಪಡ್ತಿರೋ ಇಷ್ಟವನ್ನ. ಅವ್ರಿಗೆ ಈ ಥರ ಆಡಂಬರದ ಬರ್ಡೇ ಅವ್ರಿಗೆ ವಿಶೇಷ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅವ್ರಿಗೆ. ಸರ್, ಮಾಜಿ ಎಮ್ ಎಲ್ ಎಗೂ ಜನನೇ ಕೇಳಬೇಕು ನೀವು. ಮಾಜಿ ಏನು, ಹಾಲಿ ಏನು ಅಂತ. ಹಾಲಿ ಅಂದರೆ ಮಾಜಿಯವರು ಏನು ಅಪ್ಪ ಅಂದರೆ ಜನನ ಯಾವ ಥರ ಬಾವಣಿಕೆಯಿಂದ ಕಾಣಿಸ್ತಿದ್ರು, ಹಾಲಿ ಶಾಸಕರು ಜನನೇ ಯಾವ ಥರ ಕಾಣುತ್ತಾರೆ ಅನ್ನೋದು ವ್ಯತ್ಯಾಸ ಜನಕ್ಕೆ ಗೊತ್ತಿದೆ. ಸರ್, 28ಕ್ಕೆ 100% MLA ಮತ್ತೊಮ್ಮೆ MLA 10 ಬಹುಮತದಿಂದ ಗೆದ್ದೇ ಗೆಲ್ತಾರೆ. ತಾಲೂಕಾ ಮಿನಿಸ್ಟರ್ ಆಗೇ ಆಗ್ತಾರೆ ಅಂತ ತಾಯಿ ಚಾಮುಂಡೇಶ್ವರಿ ಎಷ್ಟು ಸತ್ಯ ಇದೆಯೋ ಅಷ್ಟಾಗಿ, ಸೂರ್ಯಚಂದ್ರ ಎಷ್ಟು ಸತ್ಯವೋ ಅವರು ಮುಂದೆ ಮಿನಿಸ್ಟರ್ ಆಗೋದು ಅಷ್ಟೇ ಸತ್ಯ ಇದೆ. ಸರ್, ಅದು ಅನಿವಾರ್ಯ. ಸರ್, ಏನಾಗಿದೆ ಅಂದರೆ ಅವ್ರಿಗೆ ಜಿಡಿದೋಡು ಸಾಹೇಬ್ರಿಗೆ ಏನಾಯಿತು ಅಂದರೆ ಅನಿವಾರ್ಯ, ನಿಮಗೆ ಗೊತ್ತಿದೆ. ಆ ಟೈಮಲ್ಲಿ 6 ತಿಂಗಳು ಅದು ಫುಲ್ ಕೊಡೋಕ್ಕೆ ಅವ್ರ ಸಮ್ಮಿಶ್ರ ಸರ್ಕಾರ ಇತ್ತು ಮೊದಲು ಮಾಡಿದಾಗ. ಈಗ ಮಾಡಿದಾಗ ಕಾಂಗ್ರೆಸ್ಸು JDS ಇತ್ತು. ಅದು ಅವರಿದ್ದಾಗಲೇ ಗೌರ್ಮೆಂಟ್ ಬಿದ್ದೋಯ್ತು. ಎಲ್ಲಿ ಫುಲ್ ಮಾಡೋಕ್ಕಾಯ್ತು? ಶಾಸಕಾಂಗ ಪಕ್ಷ ನಾಯಕನ ಮಾಡೋದಕ್ಕೆ ಜಾತಿವಾರ ಮಾಡಬೇಕು ಅಂತ ಒಂದು ಇದ್ರ ಮೇಲೆ ಮಾಡಿದ್ದಾರೆ. ಮುಂದಿನಿಂದಲೇ ಅನುಕೂಲ ಆಗ್ತದೆ. GD ದೇವೇಗೌಡ ಸಾಹೇಬರು ಅವ್ರದ್ದಾದಂಥ ಕೊಡುಗೆ ನಮ್ಮ ಮೈಸೂರು ಡಿಸ್ಟಿಕಲ್ಲಿ JDS ಪಕ್ಷಕ್ಕೆ ಅವ್ರದ್ದಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅಷ್ಟು ಪಕ್ಷ ಏನು ಅವ್ರನ್ನ ಅಷ್ಟಿದಾಗಿ ನಡ್ಸ್ಕೊಡಲ್ಲ ಅಂತ ನನ್ನ ಆಸೆ ಇದೆ. ಶ್ರೀಧರ್ ಅಂತ, ಅರವೇ ಶ್ರೀಧರ್. ಥ್ಯಾಂಕ್ ಯು. 38ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಜನಪ್ರಿಯ ಶಾಸಕರಾದಂಥ GD ಹರೀಶ್ ಗೌಡ್ರಿಗೆ. ಮತ್ತು ಹೇಳಿ, ಮಾತಾಡಿ. ಹೌದು, ಇವತ್ತು ನಾವು ಹೋದ ವರ್ಷನೇ ಪ್ಲ್ಯಾನ್ ಮಾಡಿದ್ದು, ನಾವು ಮತ್ತು ಶ್ರೀಧರು ಆಂಬುಲೆನ್ಸನ್ನು ಕೊಡಬೇಕು ಈ ಒಂದು ತಾಲೂಕಿಗೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು. ಅದು ಕೊನೆ ಹಂತದಲ್ಲಿ ಇದಾಯಿತು. ಈ ವರ್ಷ ನಾವು ಆಂಬುಲೆನ್ಸನ್ನ ಕೊಟ್ಟಿದ್ವಿ. ನಮ್ಮ ಶಾಸಕರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಆಗಿದೆ. ಅಂದರೆ ಅವ್ರಿಗೆ ಭಾಳ ಖುಷಿಯಾಗಿದೆ. ಅವರು ನಿರೀಕ್ಷೆ ಮಾಡಿಕೊಂಡಿರಲಿಲ್ಲ, ಅಂದರೆ ಭಾಳ ಖುಷಿಯಾಗಿದೆ ಅವ್ರಿಗೆ. ಅವರು ಈ ಒಂದು ತಾಲೂಕಿಗೆ ಈ ಥರ ಎಲ್ಲ ಕಾರ್ಯಕ್ರಮಗಳು ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಅದರಿಂದ ನಾವು ಕಾರ್ಯಕರ್ತರುಗಳೆಲ್ಲ ಸೇರಿ ಮಾಡಿದಾಗ ಭಾಳ ಖುಷಿಯಾಗಿದೆ. ಸರ್ಕಾರಿ ನಮ್ಮ ಸಾರ್ವಜನಿಕರ ಹುಣಸೂರು ಆಸ್ಪತ್ರೆಗೆ ನಾವು ನಾಳೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದೊಂದು ವಿಶೇಷ ಕಾರ್ಯಕ್ರಮ ಮಾಡಿ ಅವರು CDO ಮತ್ತು ನಮ್ಮ SDO DH ಅವರನ್ನೆಲ್ಲ ಕರೆದು, ನಮ್ಮ ತಹಸೀಲ್ದಾರನ್ನೆಲ್ಲ ಕರೆದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. ನಾವು ಕೊಡುಗೆ ಕೊಟ್ಟಿದ್ವಿ. ಸರ್ಕಾರ ಅವರು ಸಾರ್ವಜನಿಕ ಉಪಯೋಗಕ್ಕೆ ಇದು
ನಾವು ಬರೀ ಕೊಡುಗೆ ಕೊಟ್ಟಿರ್ತೀವಿ, ಅವರ ಒಂದು ನಮ್ಮನ್ನ ಕೊಡುಗೆ ಕೊಟ್ಟಿರ್ತೀವಿ, ಅವರು ಹ್ಯಾಂಡ್ ಓವರಲ್ಲೇ ಇರುತ್ತೆ, ಅದು ನಮ್ಮ ಹ್ಯಾಂಡ್ ಓವರಲ್ಲಿ ಇರೋಲ್ಲ. ಸಂಪೂರ್ಣವಾಗಿ ನಾವು ಹ್ಯಾಂಡ್ ಓವರ್ ಕೊಟ್ಟಿರ್ತೀವಿ, ಅವರು ಸಂಪೂರ್ಣವಾಗಿ ಸಾರ್ವಜನಿಕರ ಹುಣಸೂರು ಅಲ್ಲಿ ಹ್ಯಾಂಡ್ ಓವರ್ ಇರ್ತದೆ. ನಮಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಚಿಕ್ಕವರು ದೊಡ್ಡವರು ಯಾವ ರೀತಿ ಅವರು ಸ್ಪಂದಿಸಬೇಕು, ಭಾಳ ಸರಳತೆಯಾಗಿ ನಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ, ಮತ್ತು ನಮ್ಮ ಏರಿಯಾಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಏನೇನು ಸವಲತ್ತುಗಳನ್ನ ಕೊಡಬೇಕು ನಮ್ಮ ಕಾರ್ಯಕರ್ತನ ವಿಚಾರಿಸಿ, ಮತ್ತು ಆ ಒಂದು ರೈತರಿಗೆ ಯಾವ ರೀತಿ ಕೊಡುಗೆ ಕೊಡಬೇಕು, ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಫೋನ್ ಮುಖಾಂತರ ನಾವು ಕೇಳ್ತಾರೆ. ಅದರಿಂದ ಭಾಳ ಖುಷಿ ಆಗ್ತದೆ. 100% ನಮ್ಮದು ಧರ್ಮಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರುತ್ತೆ ನಮ್ಮ ಕ್ಷೇತ್ರ, ನಾನು ಇರೋ ಕ್ಷೇತ್ರ. ಆದರೆ ಅವರು ನಮ್ಮ ಕ್ಷೇತ್ರದ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಮಗೆ ಹೇಳಿ ಹೆಂಗಾಗಬೇಕು, ಯಾವ ರೀತಿ ಮಾಡಬೇಕು ಅಂತ ಅವರು ನಮ್ಮ ಜೊತೆ ದೂರವಾಣಿ ಮುಖಾಂತರ ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಕೂರಿಸಿ ಕೇಳಿಕೊಂಡು ಮಾಡ್ತಾರೆ. ಸತೀಶ್ ಪಾಪಣ್ಣ.